ಈ ಕಂಬದ್ರಾಯ ಸ್ವಾಮಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಗೊತ್ತಾ? ಇವತ್ತು ನಡ್ಕೊಂಡ್ ಬಂದಿರೋ ಸಂಸ್ಕೃತಿನ ಇವತ್ತು ಅದೇ ರೀತಿ ಕಾಪಾಡ್ಕೊಂಡ್ ಬಂದವ್ರೆ. ಪ್ರತಿಯೊಂದು ಮನೇಲೂ ಎಣ್ಣೆ ದೀಪ ತಗೊಂಬಂದು ಕಾಲದ ಪೋಲಿ ಮಾತುಗಳೇ ಅವನ್ ಬನ್ನೇನೆ ಅವನು ಯಾರ ಈ ಬತ್ತಿಕ್ಕಕ್ ಬನ್ನಿ ಸ್ವಾಮಿಯಿಂದ ಇಲ್ಲ ತಾಯಿ ಸೊಂಟ ಬಗ್ಗಲ ಬಗ್ಗದ ಇಕ್ತೀನಿ ಅನ್ನೋ ನವೀನ. ಅಂದ್ರೆ ಏನು ಗೊತ್ತಿಲ್ವಾ? ಹೇಳ್ತೀನಿ ಕೇಳ್ರಿ. ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ ಕಂಬದ್ರಾಯ ಸ್ವಾಮಿನ. ಈ ಕಂಬದ್ರಾಯ ಸ್ವಾಮಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಗೊತ್ತಾ? ಹೇಳ್ತೀನಿ ಕೇಳಿ. ಪ್ರತಿದಿನ ಸಂಜೆ ಇಲ್ಲಿರುವಂತ ಮಕ್ಳುಗಳು ಈ ಹಳೆ ಊರು ಏನಿದೆಯಲ್ವಾ, ಅಂದ್ರೆ ಇವಾಗಿನ ಹೊಸ ಊರು ಬಿಟ್ಟು ಈಗಿನ ಹಳೆ ಊರಲ್ಲಿ ನಿಂತ್ಕೊಂಡು ಎಲ್ರೂ ಒಟ್ಟಿಗೆ ಹೋಗಿ ಪ್ರತಿಯೊಂದು ಮನೇಲೂ ಎಣ್ಣೆ ದೀಪ ತಗೊಂಬಂದು ಈ ಕಂಬದ್ರಾಯ ಸ್ವಾಮಿಗೆ ಪೂಜೆನ ಮಾಡುವಂತ ವಾಡಿಕೆ ಅವತ್ತು ನಡ್ಕೊಂಡ್ ಬಂದಿರೋ ಸಂಸ್ಕೃತಿನ ಇವತ್ತು ಅದೇ ರೀತಿ ಕಾಪಾಡ್ಕೊಂಡ್ ಬಂದವ್ರೆ. ಅಷ್ಟೇ ಅಲ್ಲದೆ ಈ ಹುಣ್ಣಿಮೆ ಏನ್ ಬರುತ್ತಲ್ವಾ, ಈ ಹೋಳಿ ಹಬ್ಬ ಬಂದಾಗ ಈ ದೇವ್ರಿಗೆ ಕಡೆಯ ಪೂಜೆ ನಡೆಯುತ್ತೆ. ಅದಾದ್ಮೇಲೆ ಊರ ಹಬ್ಬದ ಟೈಮಲ್ಲೇ ಮಕ್ಕಳು ಪ್ರತಿಯೊಂದು ಮನೆಗೂ ಹೋದಾಗ ಏನಂತ ಕೇಳ್ತಾರೆ ಅಂತ, ಅಷ್ಟಕ್ಕೂ ಇವತ್ತೇನು ನಮ್ಮೂರಲ್ಲಿ ಇವತ್ತು ಒನ್ನಾರು ಅಂದ್ರೆ ಏನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಒನ್ನಾರ್ ಅಂದ್ರೆ ಏನು ಗೊತ್ತಾಗ್ಲಿಲ್ವಾ? ಹೇಳ್ತೀನಿ ಕೇಳ್ರಿ. ಒನ್ನಾರ್ ಅಂದ್ರೆ ಏನಿಲ್ಲ ಗೈಸ್, ಒಂದಾನೊಂದು ಕಾಲದಲ್ಲಿ ಈ ಊರಿಗೆ ಒಬ್ಬ ದಾಸಪ್ಪ ಬರ್ತಾನೆ, ಇಬ್ರು ಹೆಂಡ್ತಿರ್ನ ಕರ್ಕೊಂಡು. ಅವನಿಗೆ ಬಂದಾಗ ಯಾವುದೇ ಮನೆ ಆಗಿರ್ಬೋದು ಜಮೀನಾಗಿರ್ಬೋದು ಇರಲ್ಲ. ಇಲ್ಲಿರುವಂತ ಮಡವಾಳ್ರನ್ನ ಬಂದು ಕೇಳ್ಕೊಂಡಾಗ ಅವನಿಗೆ ಬೇಕಾಗಿರುವಂತ ಮನೆ ಆಗಿರ್ಬೋದು ಜಾಗನ ಎಲ್ಲ ಕೊಡೋದೇ ಒಂದು ಕಾರ್ಯಕ್ರಮ ಈ ಒನ್ನಾರು. ತದನಂತರ ಈ ಮಡವಾಳ್ರು ಕೇಳ್ತಾರೆ, ಇಲ್ಲಿರುವಂತ ಜಮೀನು ಮನೆಗೆಲ್ಲ ಕಂದಾಯ ಹೆಂಗಪ್ಪ ಕಟ್ತೀಯ ಅಂದ್ರೆ ಅಷ್ಟೇ, ನೀವೇ ಕೇಳಿ ಮುಂದೆ ಏನಾಗುತ್ತೆ ಅಂತ. ಅಣ್ಣ ನೋಡಿದೀರಾ? ಅಣ್ಣನ ಹೊಡೈತಾರಲ್ಲ, ಯಾರು ಗೊತ್ತಾಯ್ತಾ? ಈ ಒನ್ನಾರಲ್ಲಿ ನಮ್ಗಿಷ್ಟ ಆಗೋದು ಏನ್ ಗೊತ್ತಾ? ಅಂದ್ರೆ ಈ ಆಗಿನ ಕಾಲದ ಪೋಲಿ ಮಾತುಗಳೇ, ಅದು ನಮ್ಮೂರಲ್ಲಿ ಈಗೂ ಬಳಸ್ತಾರೆ. ಆ ಪೋಲಿ ಮಾತುಗಳನ್ನ ಕೇಳಿಸ್ಕೊಳಕ್ ನೀವು ರೆಡಿನಾ? ಗೈಸ್, ನಮ್ ಶ್ರೀನಣ್ಣರವ್ರೆ ಇವತ್ತು ಎಲ್ಲ ಬರ್ತಾವ್ರೆ ಜನಗಳು, ಇವಾಗ ಬರ್ತಾವ್ರೆ, ಹಂಗೆ ಸೇರ್ಕೊಂತ ಇರ್ತಾರೆ ಮುಂದೆಗಡೆ. ಈ ಅರೆ ಟಮಟೆ ಬಡ್ದಾಗ ಸ್ವಲ್ಪ ಜನ ಹಂಗೆ ಆಚೆ ಬರ್ತಾರೆ. ಇವಾಗ ಬಂದು ಇವಾಗ ಮೈನ್ ಜಾಗಕ್ಕೆ ಬಂದಿದೀವಿ. ಎಲ್ರು ಕಾಯ್ತಾವ್ರ ನೋಡಿ, ಅದಕ್ಕೋಸ್ಕರನೇ ಕಾಯ್ತಾ ಇರೋದು. ಬನ್ನಿ ಇವಾಗ ಯಾವ ರೀತಿ ನಡೆಯುತ್ತೆ ಅನ್ನೋ ತೋರಿಸ್ತೀವಿ.
ಹೊಲ ಬೇಕು ಹಾಕ ಗೆರೆ ಮುಂದೆ ಕಡೆ ಹೆಂಗೆ ಪಾಣಿ ತಕ್ಕ ಹೋಗಲ್ಲ ಇನ್ನೇ ನಡೆ ಮುಂದಕ್ಕೆ ಹಂಗೆ ಇನ್ನೇನ್ ಬೇಕು ಅಂತ ಕೇಳ ಗದ್ದೆ ಬೇಕು ಏಯ್ ಗದ್ದೆ ಬೇಕು ಜೊತೆ ಬೇಕಂತೆ ಇನ್ನೇನ್ ಬೇಕು ಮನೆ ಬೇಕು ಹಾಕ ಗೆರೆ ಇನ್ನೇನ್ ಚೇರ್ ಮುಂದಕ್ಕೆ ಬರ ಕಾಟ ಬೇಕು ಏನು ತೋಟ ಹಾಕೋ ಇನ್ನೇ ಪಾಣಿ ತಕೋಬೇಡ ಎಲ್ಲೇ ತೋಟ ಬೇಕು ಏನು ಕೇಳ ಇನ್ನೇನ್ ಬೇಕು ಅಂತ ಎಲ್ಲದ ಗೆರೆ ಅದು ಪಾಣಿ ಹಾ ಕೇಳಿ ಇರ ಬರ ಮುಂದಕ್ಕೆ ಬರ ಇಲ್ಲಿ ಇನ್ನೇನ್ ಕಂದಾಯಕ್ಕೆ ಏನ್ ಮಾಡ್ತೀಯ ಅಂತ ಕೇಳ ಕಂದಾಯಕ್ಕೆ ಏನ್ ಮಾಡ್ತೀವಿ ಸ್ವಾಮಿ? ಶಾನ್ ಬಾಗುನ್ ಒಬ್ಬನ ಪಟೇಲಂಗ್ ಒಬ್ಬನ ಕೊಡ್ತೀನಿ ಅಂತ ಹೇಳು ಶಾನ್ ಬಾಗ್ಲು ಒಬ್ಬನ ಪಟೇಲ್ ಒಬ್ಬನ ಕೊಡ್ತೀನಿ. ಬಲ್ಗಡೆ ತಿರ್ಕ ಅವನ್ ಬಂದೇನ ಅವನು ವಾತಲ್ ಮೇಲೆ ಕುತ್ಕೊಂಡು ಅಂಗಡಿಗೆ ಕಮ್ರ ಕಮ್ಮದ್ರಾಯ ಅವನ್ ಬಂದೇನ ಅವನು ಯಾರನ್ನ ಬಂದ್ ಸೀಲಿ ಎಲ್ಲ ಹಾಕ್ಲವನ್ನೇ ಕೆಳಗಡೆ ಹಾಕ್ಲ ಮ್ಯಾಗಡೆ ಹಾಕನೋ ಲೋಕಿ ಅವನ್ ಬಂದೇನ ಅವನು ಏನಪ್ಪ ಯಂಗ್ಸ್ರಿಗೆಲ್ಲ ಟೈಲರಿಂಗ್ ಹೇಳ್ಕೊಡ್ತೀಯ ಗಂಡಸರಿಗೆ ಹೇಳ್ಕೊಡಲ್ಲ ಅಂದೆ ತೋರ್ಸ್ತಾರ ನೀವೇನ್ ಗಂಡಸ್ರೇ ತೋರ್ಸ್ತೀರ ಅನ್ನೋ ಗಂಗರ್ಸಯ್ಯ ಅವನ್ ಬಂದೇನ ಅವನು ಯಾರನ್ನ ಈ ಬತ್ತಿಕಕ್ ಬನ್ನಿ ಸ್ವಾಮಿಯಿಂದ ಇಲ್ಲ ತಾಯಿ ಸೊಂಟ ಬಗ್ಗೆಲ್ಲ ಬಗ್ಗದ ಇಕ್ತೀನಿ ಅನ್ನೋ ನವೀನ ಅವನ್ ಬಂದೇನ ಅವನು ಎಲ್ಲ ಬಿಟ್ಕೊಟ್ರೆ ಊರೆಲ್ಲ ಮಾಡ್ತೀನಿ ಅನ್ನೋ ಚಿಕ್ಕೇಗೌಡ ಅವನ್ ಬಂದೇನ ಅವನು ಎಲ್ಲಾರ್ಗು ಗಂಡ್ ಮಕ್ಳಾತಾವ ನನ್ಗೆ ಹೆಣ್ಮಕ್ಳಾತಾವೇನೋ ಜಯಕುಮಾರ ಅವನ್ ಬಂದೇನ ಅವನು ತೂತ್ ಮಟ್ಕೆಲ್ಲ ಆಡ್ ಕೆಲ್ಸ್ಕೊಂಡ್ ಕೊಡಿ ಬೈರಮ್ಮನ ಮಗ ಕುಂಬಿ ಅವನ್ ಬಂದೇನ ಅವನು ತೂತ್ ಮಟ್ಕ್ ಕುಂಡಾಡ್ಸ ಚಲ ಗಾಯ್ಸ್ ನಮ್ಮ ಹುಡುಗರು ನೋಡ್ರಿ ಇವಾಗ ಬಂದವ್ರೆ ಏಯ್ ಎಲ್ಲಾಗಿದ್ರು ಇವಾಗ ಏನಿಲ್ಲ ಗೈಸ್ ಅದೇ 1 hour ತಗೊಂಬಂದಿದ್ರಲ್ಲ ಅದನ್ನ ಇವಾಗ ತಿರ್ಗಾ ತಗೊಂಬಂದು ಅದೇ ಜಾಗದಲ್ಲಿ ಬಿಡೋದಷ್ಟೇ ಲಾಸ್ಟ್. ಗೈಸ್ ನೋಡೋದ್ರಲ್ಲ ಇದಾಗಿತ್ತು ಇವತ್ತಿನ 1 hour ಕಾರ್ಯಕ್ರಮ. ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತೀರಾ ಅಂತ ಅನ್ಕೊಂತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.